ಲವ್ ಸೆಕ್ಸ್ ದೋಖಾ. ಬೆಳಗಾವಿ ಜಿಲ್ಲೆಯಲ್ಲಿ ಬೆಚ್ಚಿ ಬೀಳಿಸುವ ಪ್ರಕರಣ ಇತ್ತೀಚೆಗೆ ಬೆಳಕಿಗೆ ಬಂದಿದೆ. ಮದುವೆ ಹೆಸರಿನಲ್ಲಿ ಮೋಸ, ಬಳಿಕ ಬ್ಲಾಕ್ ಮೇಲ್. ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಮೂಲಕ ಪ್ರೀತಿ ಎಂಬ ಮೋಸದ ಜಾಲದಲ್ಲಿ ಸಿಲುಕಿದ ಯುವತಿ. ಹೌದು ವೀಕ್ಷಕರೇ, ಬೆಳಗಾವಿ ಜಿಲ್ಲೆಯ ಮಾಧವ ಕಾಲೋನಿ ನಿವಾಸಿ ಈಶ್ವರ್ ಸಿಂಗ್ ಪ್ರೇಮ್ ಸಿಂಗ್ ಬಡಗುಜರ್ ವಿರುದ್ಧ ಬ್ಲಾಕ್ ಮೇಲ್ ಆರೋಪ ಕೇಳಿಬಂದಿದೆ. ಮದುವೆ ಆಗುವುದಾಗಿ ನಂಬಿಸಿ ದೈಹಿಕ ಸಂಪರ್ಕ ಹೊಂದಿ ಲಕ್ಷಾಂತರ ರೂಪಾಯಿ ಲೂಟಿ ಮಾಡಿ ಪ್ರೀತಿಯ ದೋಖಾ ಸಂಚನ್ನು ರೂಪಿಸಿದ್ದಾನೆ. मरी तो भी मैं क्या 2 दिन में 2 महीने में आ जाऊंगी, भाई बोल रहा है मेरी को, क्योंकि उसके भाई जो है वो किसी का सपोर्ट है ऐसा बोल रहा है वो, तो वो पुलिस को ऐसे प्रॉपर इधर से है, पंजाब का ಯುವತಿಯಿಂದ ಚಿನ್ನಾಭರಣ ಸೇರಿ ಸುಮಾರು 19 ಲಕ್ಷ ರೂಪಾಯಿ ಲಪಟಾಯಿಸಿದ್ದಾನೆ. ತಾಯಿಯ ಒಡವೆ ಹಾಗೂ ತಂದೆಯ FD ಹಣವನ್ನು ಸಹ ನುಂಗಿ ಗುಳುಂ ಮಾಡಿದ್ದಾನೆ. ಈ ಹಣ ಸಾಲದೇ ಹೋದಾಗ ಗೂಗಲ್ ಪೇ ಮೂಲಕ ಲಕ್ಷಾಂತರ ಹಣವನ್ನು ಸಹ ವಸೂಲಿ ಮಾಡಿದ್ದಾನೆ. ಕೊಡದಿದ್ದ ಪಕ್ಷದಲ್ಲಿ ವಿಡಿಯೋ ಮಾಡಿ ಅದನ್ನು ವೈರಲ್ ಮಾಡುವುದಾಗಿ ಆ ಯುವತಿಗೆ ಮೋಸ ಮಾಡಿದ್ದಾನೆ. ವರ್ಗಾವಣೆ ಗೋಲ್ಡ್ ಸ್ಮಿತ್ ಹೆಸರಿನಲ್ಲಿ ಲೂಟಿ ಮಾಡಿರುವ ಆರೋಪ ಸಹ ಕೇಳಿಬಂದಿದೆ. ಇತ್ತ ಯುವಕನ ತಾಯಿಯು 3 ಕೋಟಿ ಹಣವನ್ನು ಕೊಟ್ಟರೆ ನನ್ನ ಮಗನಿಗೆ ಮದುವೆ ಮಾಡಿಕೊಳ್ಳುವುದಾಗಿ ದರ್ಪ ಮೆರೆಯುತ್ತಿದ್ದಾರೆ. ಬೇರೆ ಹುಡುಗಿಯರ ಫೋಟೋ ಕಳಿಸಿ ಯುವತಿಗೆ ಟಾರ್ಚರ್ ಕೊಡುತ್ತಿದ್ದಾರೆ. ಅನ್ಯಾಯಕ್ಕೆ ಒಳಗಾಗಿರುವ ಈ ಯುವತಿ ನ್ಯಾಯ ಕೇಳಲು ಪೊಲೀಸರ ಮೊರೆ ಹೋದರೆ ಪೊಲೀಸರ ಮೇಲೂ ಸೆಟಲ್ಮೆಂಟ್ ಮಾಡಿಕೊಳ್ಳುವಂತೆ ಯುವಕನ ತಾಕೀತು ಮಾಡಿದ್ದಾನೆ. ಹಾಗಾಗಿ ಪೊಲೀಸರು ಸಹ ಇದರಲ್ಲಿ ಶಾಮೀಲಾಗಿದ್ದಾರೆ. ಸಂತ್ರಸ್ತೆ ನೀಡಿದ ದೂರನ್ನು ಸ್ವೀಕರಿಸಿಕೊಳ್ಳದ ಶಹಾಪುರ ಪೊಲೀಸರು ಇದಕ್ಕಾಗಿ ನ್ಯಾಯ ಕೊಡಿಸಿ ಎಂದು ಕಮಿಷನರ್ ಕಚೇರಿಯಲ್ಲಿ ಯುವತಿ ಕಣ್ಣೀರು. ನಾನು ಅಡ್ವೊಕೇಟ್ ಮಂದಾಕಿನಿ ಅಪ್ಪುಗಳು ಬೆಳಗಾವಿಯಲ್ಲಿ ಪ್ರಾಕ್ಟೀಸ್ ಮಾಡ್ತಿರೋದು. ಈ ಶಾಪುರ್ ಪೊಲೀಸ್ ಸ್ಟೇಷನ್ ಹದ್ದಿಯಲ್ಲಿರೋ ಒಂದು ಹುಡುಗಿ 2019ನಿಂದ ಇವಳು ಕಾಂಟ್ಯಾಕ್ಟಲ್ಲಿ ಒಂದು ಹುಡುಗ ಬರ್ತಾನೆ, ಈಶ್ವರ್ ಸಿಂಗ್ ಪ್ರೇಮ್ ಸಿಂಗ್ ಬಡ್ಗುಜರ್ ಅಂಥೇಳಿ. ಮಾಧವ ರೋಡ್ನಲ್ಲಿ ಇರೋ ಹುಡುಗ ಇವನು. 32 ವರ್ಷದವ, ಹುಡುಗಿ 25 ವರ್ಷದವಳು. ಇವಳಿಗೆ ಫ್ರೆಂಡ್ಶಿಪ್ ಥರ ರಿಕ್ವೆಸ್ಟ್ ಮಾಡಿ ಇನ್ಸ್ಟಾ ಮೇಲೆ ಮತ್ತು ಫೇಸ್ಬುಕ್ ಮೇಲೆ ಫ್ರೆಂಡ್ಶಿಪ್ ಮಾಡ್ಕೊಳ್ತಾನೆ. ಫ್ರೆಂಡ್ಶಿಪ್ ಮಾಡಿಕೊಂಡು ಆ ಕಡೆ ಈ ಕಡೆ ಅಂಥೇಳಿ ಅವನು ಸ್ವಿಫ್ಟ್ ಕಾರ್ ಒಳಗಿಂದ ತಿರುಗಾಡಿಸಿ ಅವಳನ್ನು ಕಾರಲ್ಲಿನೇ ಟಿಂಟೆಡ್ ಗ್ಲಾಸ್ ಒಳಗೆ ಸ್ವಲ್ಪ ರೊಮಾನ್ಸ್ ಥರ ಮಾಡಿ ನಾನು ನಿನ್ನ ಮದುವೆ ಆಗೋ ಇಚ್ಛೆ ಪಡ್ತೀನಿ, ಮದುವೆ ಆಗ್ತೀನಿ ಅಂಥೇಳಿ ನಂಬಿಸಿ ಇವಳನ್ನು ಮೊಲೆಸ್ಟ್ ಮಾಡ್ತಾನೆ. ಫಿಸಿಕಲ್ ರಿಲೇಷನ್ ಇವಳು ಮನಸ್ಸಿನ ಇಚ್ಛೆ ವಿರುದ್ಧ ಇವಳ ಜೊತೆ ಫಿಸಿಕಲಿ ರಿಲೇಷನಲ್ಲಿ ಬರ್ತಾನೆ. ಅವಳಿಗೆ ಗೊತ್ತಿಲ್ಲದೆ ವಿಡಿಯೋಸು ಫೋಟೋಸು ಎಲ್ಲ ಕಲೆಕ್ಟ್ ಮಾಡ್ತಾನೆ. ಆಮೇಲೆ ಅವಳದ್ದು ಹಣಕಾಸಿನ ಪರಿಸ್ಥಿತಿ ಏನಿದೆ ಮನೆಯೊಳಗಿಂದು ಅಂತ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅವಳದೆಲ್ಲ ಫೈನಾನ್ಷಿಯಲ್ ಕಂಡೀಷನ್ ತಿಳ್ಕೊಂಡು ಅವ್ರ ಅಪ್ಪನ ಹೆಸರಿನಲ್ಲಿರೋ ಒಂದು ಪ್ರಾಪರ್ಟಿಯನ್ನು ಮಾರಿದ್ದ ದುಡ್ಡು ಅವರು ಅಣ್ಣಗಳು 3 ಜನ ಅಣ್ಣಗಳು ಮತ್ತು ಇವು ಪಾಲ ಮಾಡಿ ಅವ್ರ ತಂದೆ ತಾಯಿ ಆ ದುಡ್ಡದಲ್ಲಿ 8 ಲಕ್ಷ ಇವಳಿಗೆ ಕ್ಯಾಶ್ ಕೊಡ್ತಾರೆ. ಆ 8 ಲಕ್ಷನ ಅವಳು ತನ್ನ ಕಬರ್ಡ್ನಲ್ಲಿ ಇಟ್ಕೊಂಡಿರ್ತಾಳೆ. ಅದು ಈಶ್ವರ್ ಸಿಂಗ್ ಅವಳ ಕಡೆಯಿಂದ ಮಾಹಿತಿ ತಕ್ಕೊಂಡು ಆ 8 ಲಕ್ಷ ಪಿರಿಯಾಡಿಕಲಿ ಇನ್ಸ್ಟಾಲ್ಮೆಂಟ್ಸಲ್ಲಿ ನನಗೆ ಇಷ್ಟು ಕೊಡು ಅಷ್ಟು ಕೊಡು, ಇಲ್ಲಾಂದರೆ ನೀನು ವಿಡಿಯೋಸು ಫೋಟೋಸ್ ಪ್ರೈವೇಟ್ ಫೋಟೋಸ್ ನನ್ನ ಜೊತೆ ಫಿಸಿಕಲಿ ಆಗಿರೋ ಫೋಟೋಸು ವಿಡಿಯೋಸನ್ನೆಲ್ಲ ಮೀಡಿಯಾದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಲೀಕ್ ಮಾಡ್ತೇನೆ ಅಂತ ಹೇಳಿ ಅವಳಿಗೆ ಬ್ಲ್ಯಾಕ್ ಮೇಲ್ ಮಾಡಿ ಅದು 8 ಲಕ್ಷ ಪೂರ್ತಿ ಎಲ್ಲ ಅವಳಿಗೆ ತಕ್ಕೊಳ್ತಾನೆ. ಆಮೇಲೆ ಏನು ಹೇಳ್ತಾನೆ, ನಾನು ನಿನ್ನ ಮದುವೆ ಆಗೋನು ಅಂತ ಪದೇ ಪದೇ ಹೇಳಿ ಅವನು ನಂಬಿಸ್ತಿರ್ತಾನೆ. ಸೊ 2021ನಲ್ಲಿ ಅವಳ ತಾಯಿ ಕ್ಯಾನ್ಸರ್ ಇನ್ಫೆಕ್ಷನ್ನಿಂದ ತೀರ್ಕೊಳ್ತಾಳೆ. ಆ ತೀರ್ಕೊಂಡು ಆದಮೇಲೆ ತಾಯಿದ ಬಂಗಾರ ಮತ್ತು ಅವಳು ಮದುವೆಗೋಸ್ಕರ ಮಾಡಿದ ಬಂಗಾರ ಎಲ್ಲ ಅವಳ ಕಡೆ ಇಡ್ತಾರೆ ಅವ್ರ ಅಣ್ಣಂದಿರು ಮತ್ತು ಅಪ್ಪ. ಅವಳ ಕಬರ್ಡ್ದಲ್ಲಿರೋ ಬಂಗಾರದ ಬಗ್ಗೆನೂ ಅವನು ನಾಲೆಜ್ ತಗೊಳ್ತಾನೆ. ಮತ್ತು ಮೋರೋವರ್ ಬಿಸ್ನೆಸ್ ಹಾಕೋನು, ಇಬ್ಬರು ಕೂಡಿ ನಾವು ಜೀವನ ಮಾಡೋನು ಅಂಥೇಳಿ ಅವಳನ್ನ ನಂಬಿಸಿ ಆಮೇಲೆ 7 ಲಕ್ಷ ಅವಳ ಅಪ್ಪನ ಹೆಸರಿನಲ್ಲಿರೋ FD 7 ಲಕ್ಷನೂ ಸಹಿತ ಅವಳ ಕಡೆ ಛೇಡಿಸಿ ಅವಳನ್ನ ಬ್ಲ್ಯಾಕ್ ಮೇಲ್ ಮಾಡಿ ಆ 7 ಲಕ್ಷನೂ ತನ್ನ ಗೂಗಲ್ ಪೇ ಥ್ರೂ ತೊಗೊಂಡಿದ್ದಾನೆ. ಪೂರ್ತಿ 7 ಲಕ್ಷ ಅವಳು ಹೆದರಿ ಅವನ ಬೆದರಿಸಿರೋ ಬ್ಲ್ಯಾಕ್ ಮೇಲಿಗೆ ಹೆದರಿ ಆ 7 ಲಕ್ಷನೂ ಅವನ ಅಕೌಂಟಿಗೆ ಗೂಗಲ್ ಪೇನಿಂದ ಕಳಿಸಿದ್ದಾಳೆ. ಆ ನಂತರ
ಅವ್ರ ತಂದೆ ಮತ್ತು ಅಣ್ಣಂದಿರು ಅವಳಿಗೆ ದುಡ್ಡು ಎಲ್ಲಿ ಹೋಯಿತು ಅಂತ ಕೇಳಿದಾಗ ಅವಳು ಸ್ವಲ್ಪ ಹೆದರಿ ಏನು ಮಾಡ್ಬೇಕನ್ನೋ ದಾರಿ ಕಾಣಿಸಲ್ದ ಅವಳು ಆ ಗೋಲ್ಡ್ ಆರ್ನಮೆಂಟ್ಸ್ ತನ್ನಲ್ಲಿರೋ ಎಲ್ಲ ಗೋಲ್ಡ್ ಆರ್ನಮೆಂಟ್ಸ್ 150 ಗ್ರಾಮ್ಸ್ಗಿಂತನೂ ಜಾಸ್ತಿ ಇರೋ ಗೋಲ್ಡ್ ಆರ್ನಮೆಂಟ್ಸ್ ಶಾಪುರದಲ್ಲಿರೋ ಒಂದು ಗೋಲ್ಡ್ ಸ್ಮಿತ್ ಕಡೆ ಪ್ಲೆಜ್ ಮಾಡಿ ಆ ಬಂದಿದ್ದ ದುಡ್ಡನ್ನು ಅಣ್ಣಗ ಮತ್ತು ಅಣ್ಣಂದಿರಿಗೆ ಮತ್ತು ತಂದೆಗೆ ಕೊಡ್ಬೇಕಂತನೋ ವಿಚಾರದಿಂದ ಆ ಗೋಲ್ಡ್ ಎಲ್ಲ ಶಾಪುರಲ್ಲಿರೋ ಒಂದು ಗೋಲ್ಡ್ ಸ್ಮಿತ್ಗೆ ಕಡೆ ತೊಗೊಂಡು ಹೋಗ್ತಾಳೆ. ಆ ಗೋಲ್ಡ್ ಸ್ಮಿತ್ ಆ ಬಂಗಾರದ ಆರ್ನಮೆಂಟ್ಸ್ ಎಲ್ಲ ತೊಗೊಂಡು ಇಟ್ಕೊಂಡು 3,80,000 ಕೊಡ್ತಾನೆ. ಆ 3,80,000 ಸಹಿತ ಇವಳ ಕಡೆಯಿಂದ ದೋಚ್ಕೊಳ್ತಾನೆ ಅವನು. ಮತ್ತೇನು ಹೇಳ್ತಾನೆ, ಗೋಲ್ಡ್ ಸ್ಮಿತ್ ಕಡೆ ಕಡಿಮೆ ದುಡ್ಡು ಬಂದಿದೆ, ಎಲ್ಲಾದರೂ ಬ್ಯಾಂಕ್ನಲ್ಲಿ ಇಟ್ಟರೆ ಜಾಸ್ತಿ ಬರ್ತದ ಅಂಥೇಳಿ ಆ ಗೋಲ್ಡ್ ಸ್ಮಿತ್ ಕಡೆಯಿಂದ ಆ ಬಂಗಾರದ ಆಭರಣಗಳನ್ನೆಲ್ಲ ತೊಗೊಂಡು ಹೋಗಿ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಇಟ್ಟು ತನ್ನ ಹೆಸರಿನಿಂದ ಲೋನ್ ತೊಗೊಳ್ತಾನೆ. ಗೋಲ್ಡ್ ಆರ್ನಮೆಂಟ್ಸ್ ಎಲ್ಲ ಇವಳದು ತೊಗೊಂಡು ಹೋಗಿ ಪ್ಲೆಜ್ ಮಾಡಿ ಗೋಲ್ಡ್ ಲೋನ್ ಮಾಡಿದ್ದೂ ತನ್ನ ಕಡೆ ಇಟ್ಕೊಳ್ತಾನೆ. ಅದನ್ನು ತಾನೇ ಯೂಸ್ ಮಾಡ್ತಾನೆ. ಬ್ರಿಯೋ ಕಾರ್ ತೊಗೊಳ್ಳೋದು, MG ಕಾರ್ ತೊಗೊಳ್ಳೋದು ಅಂತೂ ಎಲ್ಲ ಆ್ಯಶ್ ಮಾಡಿದ್ದಾನೆ ಅವನ್ನೆಲ್ಲ. ಅವಳು ದುಡ್ಡು ಬಂಗಾರ ಎಲ್ಲ ತೊಗೊಂಡು ಅವಳನ್ನ ಬ್ಲ್ಯಾಕ್ ಮೇಲ್ ಮಾಡಿ ಅದನ್ನೆಲ್ಲ ಯೂಸ್ ಮಾಡಿ ಮೋರೋವರ್ ಅಕ್ಕಿನ ಫಿಸಿಕಲಿ ಸಹಿತ ಯೂಸ್ ಮಾಡಿದ್ದಾನೆ. ಟೋಟಲ್ 19 lakhsಗಿಂತ ಜಾಸ್ತಿ ಮತ್ತು 1,500 ಗ್ರಾಮ್ಗಿಂತನೂ ಜಾಸ್ತಿ ಗೋಲ್ಡ್, 150 ಗ್ರಾಮ್. ಎಸ್, ಶಾಪುರ್ ಪೊಲೀಸ್ ಸ್ಟೇಷನಲ್ಲಿ ಅವಳು ಲಾಸ್ಟ್ ಮಂತ್ನಿಂದ ಓಡಾಡ್ತಿದ್ದಾಳೆ. ಅವಳು ಕೈ ಬರವಣಿಗೆಯಲ್ಲಿ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾಳೆ ಆಲ್ರೆಡಿ. ಬಟ್ ಶಾಪುರ್ ಪೊಲೀಸ್ ಸ್ಟೇಷನ್ದವ್ರು ಏನು ಹೇಳಿದರು, ಹೋಗು ಅವನ ಕಡೆ ಹೋಗಿ ಸೆಟಲ್ ಮಾಡು. ಇವಳು ಅವನ ಮನೆಗೆ ಹೋಗಿದ್ದಾಳೆ. ಅವನ ತಾಯಿಗೆ ಮತ್ತು ಅವನ ಅಣ್ಣಂದಿರಿಗೆ ಎಲ್ಲ ಹೇಳಿದ್ದಾಳೆ. ಅವಳ ತಾಯಿ ಅವಳನ್ನ ಹೊಡೆದು 3 ಕೋಟಿ ಕೊಡು, ನನ್ನ ಮಗನ ಜೊತೆ ಮದುವೆ ಮಾಡ್ತೀನಿ ಅಂತ ಹೇಳೋ ಒಂದು ಡಿಮಾಂಡ್ ಇಟ್ಟಿದ್ದಾಳೆ. ಹೋಗಲಿ 3 ಕೋಟಿ ಕೊಡಲಿಲ್ಲ ಅಂತಂದ್ರೂ ಇದು ಏನು 19 ಲಕ್ಷಕ್ಕಿಂತ ಜಾಸ್ತಿ ಏನು ದುಡ್ಡು ಕೊಟ್ಟಿದ್ದಾಳೆ ಅವಳು. ಮತ್ತು ಬಂಗಾರದ್ದು ಅಮೌಂಟ್ 35 lakhs ಮೈನಸ್ ಮಾಡೋನು 3 ಕೋಟಿ ಒಳಗಿಂದ ಉಳಿದಿದ್ದು ಕೊಡು, ನಿನ್ನ ಜೊತೆ ಮದುವೆ ಮಾಡ್ತೀವಿ ನನ್ನ ಮಗಂದು ಅಂತ ಹೇಳಿ ಬಡಿದು ಕಳಿಸಿದ್ದಾಳೆ. ಸೊ ಪದೇ ಇವಳು ಪ್ರಯತ್ನ ಮಾಡಿದ್ದಾಳೆ. ಮೋರೋವರ್ ಅವಳಿಗೆ ಗೈನಕ್ ಇಶ್ಯೂನೂ ಆಗಿದ್ದಿದೆ. ಅವಳು ಓವರಿ ಮೇಲೆ ಸಿಸ್ಟ್ ಆಗಿದ್ದಾವೆ ಮತ್ತು ಕೆಲವೊಂದು ಬೇರೆ ಹೆಲ್ತ್ ಇಶ್ಯೂನೂ ಆಗಿದ್ದಾವೆ. ಅವ್ರ ರಿಪೋರ್ಟ್ ಸಹಿತ ನಾನು ಹಚ್ಚಿದ್ದೀನಿ ಕಂಪ್ಲೇಂಟ್ ಜೊತೆ. ಮತ್ತು ನೀನು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಏನಾದರೂ ಕೊಟ್ಟರೆ ನಾನು ನಿನ್ನ ವಿಡಿಯೋಸು ಫೋಟೋಸ್ ಎಲ್ಲ ಲೀಕ್ ಮಾಡ್ತೀನಿ ಅಂತ ಹೇಳೋ ಒಂದು ವಿಡಿಯೋನೂ ಆಡಿಯೋನೂ ಇದೆ ಅವನದು. ಎಲ್ಲ ಕಮಿಷನರ್ ಸಾಹೇಬರು 28ನೇ ತಾರೀಕು ನಾವು ಬಂದಿದ್ವಿ. ಬಹಳಷ್ಟು ಹೊತ್ತು ಕೂತು ಕಮಿಷನರ್ ಸಾಹೇಬರು ಅವು ಆಡಿಯೋಸ್ ನೋಡಿದಾರ, ಎಲ್ಲ ಅವ್ನ ಫೋಟೋಸ್ ನೋಡಿದಾರ, ಮೆಸೇಜಸ್ ನೋಡಿ ಕಂಪ್ಲೇಂಟ್ ಮೇಲೆ ಅವ್ರ ಸಿಗ್ನೇಚರ್ ಇದೆ. 28 ತಾರೀಕು ಒಂದು ಸಿಗ್ನೇಚರ್ ಮಾಡಿ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಇದು 28ನೇ ತಾರೀಕು ಕಮಿಷನರ್ ಅವರು ಸಿಗ್ನೇಚರ್ ಮಾಡಿ ಸಿಮಾನಿ ಸಾಹೇಬರಿಗೂ ಫೋನ್ ಮಾಡಿ ಹೇಳಿದರು ಈ ಕಂಪ್ಲೇಂಟನ್ನು ಇಮಿಡಿಯೇಟ್ ಆಗಿ ಲಾಂಚ್ ಮಾಡಿ ರಿಜಿಸ್ಟರ್ ಮಾಡಿ ಆ್ಯಕ್ಷನ್ ತೊಗೊಳ್ಬೇಕು. ಅವನಲ್ಲಿ ಇರೋ ಎಷ್ಟು ಫೋನ್ ಇದಾವೆ ಅದನ್ನೆಲ್ಲ ಇದು ಸೀಸ್ ಮಾಡಬೇಕು. ಯಾಕಂದರೆ ಅವನ ಕಡೆ ಆಡಿಯೋಸ್ ವಿಡಿಯೋಸ್ ಇದ್ದಾವೆ, ತೊಂದರೆ ಆಗ್ತದ ಹುಡುಗಿಗೆ ಅಂತ ಹೇಳಿ ಫೋನ್ ಮೇಲೆ ಕಳಿಸಿದ್ರು. ಇನ್ನೂ ತಗೊಂಡಿಲ್ಲ. ಅವರು ಪ್ರೆಷರ್ ಮಾಡ್ಲಿಕ್ಕತ್ತಾರ ಸೆಟಲ್ಮೆಂಟ್ ಮಾಡ್ರಿ. ಯಾಕಂತಂದ್ರೆ ಇವನು ಇವನು ಏನು ಈಶ್ವರ್ ಸಿಂಗ್ ಇದಾನಲ್ಲ, ಅವ್ರ ಅಣ್ಣಂದಿರು ಎಲ್ಲ ಪೊಲಿಟಿಕಲಿ ಫೈನಾನ್ಸಿಯಲಿ ಬಹಳಷ್ಟು ಇನ್ಫ್ಲೂಯೆನ್ಸ್ಡ್ ಇದ್ದಾರೆ. ಇವರೆಲ್ಲ ಕ್ರೈಮ್ಸ್ ಮಾಡಿ ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ದಾರೆ ಈಗ ಸದ್ಯ. ಸೊ ಈಗೇನಾಗಿದೆ, ಇವರು ಶಾಪುರ ಪೊಲೀಸ್ ಸ್ಟೇಷನ್ CPI ಆಗಲಿ ಸ್ಟಾಫ್ ಆಗಲಿ ಬಂಗಾರ ಆಭರಣ ತಗೊಳ್ರಿ, ಯಾಕೆ ತಗೊಳತ್ತಿಲ್ಲ ಅಂದರೆ ನಾನು ಹೇಳ್ತೀನಿ, ಬರೀ ಗೋಲ್ಡ್ ಆರ್ನಮೆಂಟ್ಸ್ ತೊಗೊಂಡು ಸೆಟಲ್ ಮಾಡಿರಿ. ಅವ್ರದ್ದು ಪ್ರೆಷರ್ ಇದೆ. ನಮ್ಮದು ಕಂಪ್ಲೇಂಟು ಬರೀ ಗೋಲ್ಡ್ ಆರ್ನಮೆಂಟ್ಸ್ ತೊಗೊಂಡಿದ್ದು ಮಾತ್ರ ಅಲ್ಲ. ಗೋಲ್ಡ್ ಆರ್ನಮೆಂಟ್ಸ್ ತೊಗೊಳಕ್ಕಿಂತ ಮೊದಲು ಅವಳಿಗೆ ಬ್ಲ್ಯಾಕ್ ಮೇಲ್ ಮಾಡಿದ್ದಾನೆ, ಫಿಸಿಕಲಿ ರೇಪ್ ಮಾಡಿದ್ದಾನೆ. ಇಟ್ ಇಸ್ ಕೇಸ್ ಆಫ್ ರೇಪ್ ಆಲ್ಸೋ. ಲಾಸ್ಟ್ ಏಪ್ರಿಲ್ 2ನೇ ತಾರೀಕು ಇವನು ಈಶ್ವರ್ ಸಿಂಗ್ನ ಅಣ್ಣಂದಿರು ಮತ್ತು ಈಶ್ವರ್ ಸಿಂಗು ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಪ್ಲೆಜ್ ಮಾಡಿದ್ದು ಈ ಹುಡುಗಿದು ಗೋಲ್ಡ್ ಆರ್ನಮೆಂಟ್ಸ್ ಎಲ್ಲ ತೊಗೊಂಡು ಬಂದರು ಪೊಲೀಸ್ ಸ್ಟೇಷನಿಗೆ ಸಂಜೆ 7 ಗಂಟೆ ಸುಮಾರು. ಎಲ್ಲ ಗೋಲ್ಡ್ ಆರ್ನಮೆಂಟ್ಸು ಈ ಹುಡುಗಿ ಕಡೆಯಿಂದ ರಿಕಗ್ನೈಸ್ ಆಗಿದೆ. ಅವಳು ರಿಕಗ್ನೈಸ್ ಮಾಡಿದ್ದಾಳೆ, ಹೌದು ಇದೇ ಗೋಲ್ಡ್ ನನ್ನ ಆಭರಣಗಳು ಅಂತ ಹೇಳಿದ್ದಾಳೆ. ಅದನ್ನು ಪೊಲೀಸರು ಎಲ್ಲ ಐಫೋನು ಇತ್ತು, ಅದನ್ನು ರಿಕಗ್ನೈಸ್ ಮಾಡಿದ್ದಾಳೆ. ರಿಕಗ್ನೈಸ್ ಮಾಡಿದ್ರೂ ಆ ಆಭರಣಗಳು ಅವನಿಗೆ ಕೊಟ್ಟು ವಾಪಸ್ ಕಳಿಸಿದ್ದಾರೆ. ಯಾಕಂದರೆ ಇವಳು ಕಾಂಪ್ರಮೈಸ್ ಮಾಡಲಿಕ್ಕೆ ತಯಾರಿರಲಿಲ್ಲ ಅಂಥೇಳಿ. ಅವರು ಸೀಸ್ ಮಾಡಿದ್ರು, ಅದನ್ನ ತಮ್ಮ ಹದ್ದಿಯೊಳಗೆ ಇಟ್ಕೊಂಡ್ರು, ತಮ್ಮ ಪೊಸೆಷನ್ ಒಳಗೆ ಇಟ್ಕೊಂಡ್ರು ಗೋಲ್ಡ್ ಆರ್ನಮೆಂಟ್ಸಲ್ಲಿ. ಅಂದರೆ ಇದರ ಅರ್ಥ ಏನು, ಕಳ್ಳ ತೊಗೊಂಡು ಹೋಗಿದ್ದಾನ, ಅದನ್ನು ಕಳ್ಳ ತೊಗೊಂಡು ಬಂದಿದ್ದಾನೆ ಪೊಲೀಸ್ ಸ್ಟೇಷನಲ್ಲಿ ಆಭರಣಗಳು ಗೋಲ್ಡ್, ಮತ್ತು ಕಳ್ಳನಿಗೆ ಕೊಟ್ಟು ವಾಪಸ್ ಕಳಿಸಿದ್ದಾರೆ ವಿದೌಟ್ ಲಾಜಿಂಗ್ ಹರ್ ಕಂಪ್ಲೇಂಟ್.
ಈ ಯುವತಿಯ ಸ್ಥಿತಿಯನ್ನು ಗಮನಿಸಿದ ಕಮಿಷನರ್ ಪ್ರಕರಣ ದಾಖಲಿಸಿಕೊಳ್ಳಲು ಸೂಚನೆ ಕೊಟ್ಟರೂ ಸಹ ಪೊಲೀಸ್ ಠಾಣೆಯವರು ಪ್ರಕರಣ ದಾಖಲಿಸಿಕೊಳ್ಳದೇ ಇದ್ದಾರೆ. ಹಾಗಾಗಿ ಪೊಲೀಸರ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಿದ್ದಾರೆ. ಇನ್ನಾದರೂ ಯುವತಿಯರು ಎಚ್ಚರಿಕೆ ವಹಿಸಿ ವಂಚಕರಿಂದ ದೂರ ಸರಿದು ಜಾಗರೂಕತೆಯಿಂದ ಪ್ರೀತಿಯ ಸಂಬಂಧಗಳನ್ನು ಬೆಳೆಸಿ ಮೋಸದ ಜಾಲದಿಂದ ದೂರವಿರಿ. ನ್ಯೂಸ್ ಡೆಸ್ಕ್ ಸ್ವಾರಸ್ಯ ನ್ಯೂಸ್. ಸ್ವಾರಸ್ಯ ನ್ಯೂಸ್, ಇದು ಜನರ ಪ್ರತಿಧ್ವನಿ.